ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ಹಾಗೂ ರಾಯಣ್ಣೋತ್ಸವ ಮತ್ತು ಬೃಹತ್ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವ ಸಮಿತಿ ಮುಖಂಡರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಆಗಸ್ಟ್ 15ರಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ 258ನೇ ರಾಯಣ್ಣೋತ್ಸವ ನಿಮಿತ್ತವಾಗಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತದವರೆಗೂ ಜರುಗಲಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ದಿಲೀಪ್ ಆರ್ ಪಾಟೀಲ್, ಸಂಭಾಜಿ ಪಾಟೀಲ್, ಭಗವಂತ ರಾಯ್ ಪಾಟೀಲ್, ಬಸವರಾಜ್ ಮದ್ರಿಕಿ, ಆನಂದ್ ರಾಧೆ, ಲಕ್ಷ್ಮಣ ನಂದಿಕೂರ್, ಕುಪೇಂದ್ರ ಬರ್ಗಾಲಿ, ಪರಮೇಶ್ವರ್ ಆಲ್ಗೋಡ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ಜ32 ಕನ್ನಡ ನ್ಯೂಸ್, ಕಲಬುರಗಿ. 80ನೇಯ ಸ್ವಾತಂತ್ರ್ಯೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣೋತ್ಸವ ಎರಡನ್ನೂ ಒಟ್ಟಿಗೆ ಮಾಡ್ತಕ್ಕಂಥದ್ದು ಒಂದು ವಿಚಾರ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿಯಿಂದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಯಾಕಂತಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು 15ನೇ ಆಗಸ್ಟ್. ಹೀಗಾಗಿ ನಾವು ಸ್ವಾತಂತ್ರ್ಯೋತ್ಸವ ಮತ್ತು ರಾಯಣ್ಣೋತ್ಸವ ಒಟ್ಟಿಗೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಆರ್ ಪಾಟೀಲ್ ಜಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಏನು ಉತ್ಸವ ಸಮಿತಿ ಇದೆ ಅದರ ಅಧ್ಯಕ್ಷರು. ಅವರು ನಮ್ಮ ಜೊತೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರು ಮತ್ತು KPCC ಪ್ರಧಾನ ರಾಯಣ್ಣನವರ ಜಯಂತ್ಯೋತ್ಸವ ಹಾಗೂ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯಣ್ಣನ ಜಯಂತಿ ಮತ್ತು ಸ್ವಾತಂತ್ರ್ಯೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಸಮಿತಿಯಿಂದ ತೀರ್ಮಾನಿಸಲಾಗಿದೆ. ಈ ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮದ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯ ಅಧ್ಯಕ್ಷರಾಗಿರುವಂಥ ಆತ್ಮೀಯರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದಿಲೀಪ್ ಆರ್ ಪಾಟೀಲ್ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತು ಅನೇಕ ಜನ ಸುಭಾಷ್ ಚಂದ್ರ ಸಂಭಾಜಿಯವರು KPCC ಕಾರ್ಮಿಕ ವಿಭಾಗದ ಕಾರ್ಯದರ್ಶಿಗಳು ಕೂಡ ಭಾಗವಹಿಸಿದ್ದಾರೆ. ಬಸವರಾಜ್ ಮದ್ರಿಕಿ, ಕೋಮರಾವ್ ಭೀಮಗೊಂಡ ಸಂಘದ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ. ಕುಸ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆತ್ಮೀಯ ಸ್ನೇಹಿತ ಕುಪೇಂದ್ರ ಬರ್ಗಾಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಉತ್ಸವ ಸಮಿತಿಯ ಪ್ರಮುಖ ಕಾರಣಕರ್ತರು ಆತ್ಮೀಯರಾಗಿರುವಂಥ ಪರಮೇಶ್ ಆಲ್ಗೋಡ್ ಅವರು ಕೂಡ ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರು ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಬಾಬುರಾವ್ ಸರ್ ಕೂಡ ಭಾಗವಹಿಸಿದ್ದಾರೆ. ಮತ್ತು ಸ್ನೇಹಿತರಾಗಿರುವಂಥ ಪ್ರಕಾಶ್ ಕಾತ್ರೆ ಈ ಸಮಿತಿಯ ಸಂಚಾಲಕರು ಕೂಡ ಭಾಗವಹಿಸಿದ್ದಾರೆ. ಪ್ರಕಾಶ್ ಕುರ್ನಾಳಿ ಸಮಿತಿಯ ಸಂಚಾಲಕರು, ಮಹೇಶ್ ಆಲ್ಗೋಡ್ ಸಮಿತಿಯ ಸಂಚಾಲಕರು, ರಾಜು ಬಗೀಚ್ ಸಂಚಾಲಕರು, ರಾಜು ನಾಗೂರೆ ಸಂಚಾಲಕರು, ಅವಿನಾಶ್ ಮೇಕರ್ಸ್ ಎಲ್ಲ ಸಂಚಾಲಕರನ್ನ ನೇಮಕ ಮಾಡಿದ್ದೇವೆ. ಇವತ್ತಿನ ಮುಖ್ಯವಾದ ಉದ್ದೇಶ ಏನಂದರೆ 80ನೇಯ ಸ್ವಾತಂತ್ರ್ಯೋತ್ಸವ ಬಹುಮುಖ್ಯವಾಗಿ ಅಪ್ಪಟ ದೇಶ ಪ್ರೇಮಿ ಸ್ವಾತಂತ್ರ್ಯ ಸೇನಾನಿ 1857ರ ಸಿಪಾಯಿ ದಂಗೆಗಿಂತ ಮುಂಚೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಸಮರವನ್ನು ಸಾರಿರುವಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಎಲ್ಲ ಯುವಕರು ಸೇರಿ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಲು ತೀರ್ಮಾನಿಸಿದ್ದು, ನಗರದ ಸಿಟಿ ಮಾರ್ಕೆಟ್ನಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರುವಂಥ ರಾಯಣ್ಣನ ಮೂರ್ತಿ ಎದುರು ಅವತ್ತಿನ ಬೆಳಗಿನ ದಿನ ಸಹ ವಿನೂತನವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ ಸುರಕ್ಷಾ ತಂಡದ ವತಿಯಿಂದ ರಕ್ತದಾನ ಶಿಬಿರ, ರಕ್ತದಾನ ಮಹಾದಾನ ಅನ್ನೋ ಒಂದು ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ರಕ್ತದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವತ್ತು ಬೆಳಗಿನಿಂದ ಸಾಯಂಕಾಲವರೆಗೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ ಮತ್ತು ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಇರ್ತವೆ. ಮತ್ತು 11ರಿಂದ 12 ಗಂಟೆಯಿಂದ ತಿಮ್ಮಾಪುರ ಸರ್ಕಲ್ದಿಂದ ರಾಯಣ್ಣನ ಮೂರ್ತಿವರೆಗೆ ಬೃಹತ್ ಶೋಭಾಯಾತ್ರೆ, ರಾಯಣ್ಣನ ಮೂರ್ತಿಯ ಬೃಹತ್ ಶೋಭಾಯಾತ್ರೆ ಇರ್ತದೆ. ಆ ಮೆರವಣಿಗೆಯಲ್ಲಿ ಕಲಬುರಗಿ ನಗರದ ಎಲ್ಲ ರಾಯಣ್ಣನ ಅಭಿಮಾನಿಗಳು
ಬರೀ ಕುರುಬ ಸಮಾಜದವರಲ್ಲ, ರಾಯಣ್ಣ ಒಬ್ಬ ಸ್ವತಂತ್ರ ಸೇನಾನಿ, ರಾಯಣ್ಣನ ಅಪ್ಪಟ ದೇಶ ಪ್ರೇಮಿ, ಎಲ್ಲ ದೇಶ ಪ್ರೇಮಿಗಳು, ರಾಯಣ್ಣನ ಅಭಿಮಾನಿಗಳು ಆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮವನ್ನು ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಪ್ರಭು ಅವರು ಮೆರವಣಿಗೆಯನ್ನು ಉದ್ಘಾಟನೆ ಮಾಡ್ತಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾಗಿರುವಂಥ ಅಪ್ಪುಗೌಡ ಪಾಟೀಲ್ ಅವರು ಕೂಡ ಭಾಗವಹಿಸ್ತಾರೆ ಮತ್ತು ಗ್ರಾಮೀಣ ಶಾಸಕರಾಗಿರುವಂಥ ಬಸವರಾಜ್ ಮತ್ತಿಮಠವರು ಭಾಗವಹಿಸ್ತಾರೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು HK ಸೊಸೈಟಿ ಅಧ್ಯಕ್ಷರಾಗಿರುವಂಥ ಸಸಿಲ್ ನಮೋಶಿ ಸರ್ ಅವರು ಕೂಡ ಭಾಗವಹಿಸ್ತಾರೆ. ಅವರಿವರನ್ನದೇ ಹಲವು ರಾಜಕೀಯ ಗಣ್ಯರು, ಹಲವು ಸಂಘ ಸಂಸ್ಥೆಯ ಅಧ್ಯಕ್ಷರು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಕಲಬುರಗಿ ನಗರದಲ್ಲಿ ನಾವು ಎಲ್ಲ ಈ ಸಮಿತಿಯ ಪದಾಧಿಕಾರಿಗಳು ತಮ್ಮಲ್ಲಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇವೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ರಾಯಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣ ಆಚರಣೆ ಮಾಡಬೇಕು. ರಾಯಣ್ಣನ ನೆನ್ಕೊಂಡು ಅವರ ಆದರ್ಶಗಳನ್ನು ಎಲ್ಲ ಪಾಲಿಸಬೇಕಂತ ಯುವಕರಲ್ಲಿ ಮನವಿ ಮಾಡ್ತೇವೆ. ಇವತ್ತು ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಿಂದ ಯುವಕರು ಆಗಮಿಸಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೋತೇನೆ. ನಾನು ಭಗವಂತರೇಗೌಡ ಪಾಟೀಲ್, ನೂತನವಾಗಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ಮತ್ತೆ ಇನ್ನೊಂದು ಸರ್ತಿ ತಮ್ಮ ಮುಂದೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತೀನಿ ಅನ್ನೋ ಮಾತನ್ನು ಹೇಳಿ ನನ್ನ ದಿನಾಂಕ 15/2026 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಇದ್ದು, ಅದೇ ಒಂದು ಇದರೊಳಗೆ ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣವ್ರ ಜಯಂತಿ ಕೂಡ ಅವತ್ತಿನ ದಿವಸ ಇರುವುದರಿಂದ ನಗರದಲ್ಲಿ ಒಂದು ಬೃಹತ್ ಮಟ್ಟದ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಎಲ್ಲ ನಮ್ಮ ರಾಯಣ್ಣನ ಅಭಿಮಾನಿಗಳು ಎಲ್ಲರ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಡಬೇಕೆಂದು ಎಲ್ಲರಲ್ಲೂ ವಿನಂತಿಸುತ್ತೇನೆ.